ಹಾಯ್ ಎವರಿವನ್, ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ. ಇವತ್ತಿನ ಈ ವಿಡಿಯೋದಲ್ಲಿ ನೀವು 50 ಡೇಸ್ ಆರಿ ವರ್ಕ್ ಚಾಲೆಂಜ್ ಕೋರ್ಸಲ್ಲಿ ಕ್ಲಾಸ್ 10 ನಡೀತಿದೆ. ಕ್ಲಾಸ್ 10ನಲ್ಲಿ ನಾನು ಹೇಗೆಲ್ಲ ಹೇಳ್ಕೊಡ್ತೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗಿದ್ರೆ ಈ ವಿಡಿಯೋದಲ್ಲಿ ಏನೆಲ್ಲ ಇರುತ್ತೆ ಅಂತ ನೋಡೋಣ ಬನ್ನಿ. ಈಗ ನಾನು ಚಿಕ್ಕದಾಗಿ ಶೇಪನ್ನು ಹಾಕೋದನ್ನು ನಿಮಗೆ ತೋರಿಸ್ಕೊಟ್ಟಿದ್ದೆ. ಈಗ ದೊಡ್ಡದಾಗಿ ಬರುವಂತಹ ಶೇಪಲ್ಲಿ ನಾವು ಚೈನ್ ಸ್ಟಿಚ್ಚನ್ನು ಹೇಗೆಲ್ಲ ಆ ಕರುಗಳಲ್ಲಿ ಶೇಪ್ಗಳನ್ನು ನಾವು ಟರ್ನ್ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಒಂದು ಲೀಫ್ ಡಿಸೈನ್ಸು, ಇಲ್ಲಿ 3 ರೀತಿಯ ಡಿಸೈನ್ಸ್ ಇದೆ, ನಾನು ತೋರಿಸ್ಕೊಡ್ತಾ ಹೋಗ್ತೀನಿ. ಎಲ್ಲೂ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಬೇಡಿ. ಸ್ಟಾರ್ಟಿಂಗಲ್ಲಿ ಸಿಂಪಲ್ ಆಗಿರುವಂಥ ಒಂದು ಇಮೇಜ್ ಇದೆ, ಅದಕ್ಕಿಂತ ಟಫ್ ಇಷ್ಟೂ ರೀತಿ ಮತ್ತು ಇನ್ನೂ ಬೇರೆ ರೀತಿಯನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ. ಹಾಗಿದ್ರೆ ಈಗ ವಿಡಿಯೋನ ಶುರು ಮಾಡೋಣ ಅಲ್ಲ? ಹಾಗಿದ್ರೆ ಬನ್ನಿ. ಈಗ ನಾನು ಸಿಲ್ಕ್ ಥ್ರೆಡನ್ನು 2 ಎಳೆ ದಾರನ ತೆಗೆದು ನೋಡಿ, ಇಲ್ಲಿಂದನೇ ಶುರು ಮಾಡ್ಕೊಳ್ಳೋಣ. ಕೆಳಗಡೆಯಿಂದನೇ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಟ್ಕೊಂಡಿರುವಂಥದ್ದನ್ನು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿಕೊಂಡು ನೋಡಿ, ಇಲ್ಲಿಂದ ಶುರು ಮಾಡಿದ್ರೆ ನಾವು ರೊಟೇಟನ್ನು ಮಾಡದಂತೆ ಯಾವ ರೀತಿ ಈ ಶೇಪ್ಗಳನ್ನೆಲ್ಲ ಕೊಟ್ಕೊಂಡು ಹೋಗೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳ್ಕೊತೀರಾ. ಮುಂದಿನ ವೀಡಿಯೋಸ್ಗಳಲ್ಲಿ ಈ ಎಲ್ಲ ವೀಡಿಯೋಸನ್ನು ನೋಡಿ ನೀವು ತಿಳ್ಕೊಂಡ್ರೆ ಮುಂದಿನ ವೀಡಿಯೋಸ್ಗಳನ್ನು ನೋಡೋದಕ್ಕೂ ಮತ್ತು ಅರ್ಥ ಮಾಡ್ಕೊಳ್ಳೋದಕ್ಕೂ ನಿಮಗೆ ವರ್ಕ್ ಮಾಡೋದಕ್ಕೂ ತುಂಬಾ ಸುಲಭ ಆಗುತ್ತೆ. ಹಾಗಾಗಿ ಇವತ್ತಿನ ಈ ವಿಡಿಯೋಗಳನ್ನೆಲ್ಲ ನೀವು ಪ್ರತಿದಿನ ಬರುವಂತಹ ಈ ಸ್ಟಾರ್ಟಿಂಗ್ ವೀಡಿಯೋಸ್ಗಳೆಲ್ಲ ಏನಿದೆ ಅದಷ್ಟನ್ನು ಚೆನ್ನಾಗಿ ನೀವು ಇಂಟ್ರೆಸ್ಟಿಂದ ನೋಡಿ ಅರ್ಥ ಮಾಡಿಕೊಂಡು ಜೊತೆಗೆ ಪ್ರಾಕ್ಟೀಸನ್ನು ಮಾಡಿಕೊಂಡು ಹೋಗಬೇಕು. ಹಾಗಾಗಿ ನೀವೆಷ್ಟು ಪ್ರಾಕ್ಟೀಸನ್ನು ಮಾಡ್ತೀರಾ ಅಷ್ಟು ನೀಟಾಗಿ ನಿಮ್ಮ ಕೆಲಸನೂ ಇರುತ್ತೆ. ಜೊತೆಗೆ ಪ್ರಾಕ್ಟೀಸ್ ಮಾಡಿದಷ್ಟು ನಿಮಗೆ ಅದು ಬೆಟರ್ ಆಗ್ತಾ ಹೋಗುತ್ತೆ. ಯಾವುದೇ ಕೆಲಸನೂ ಆದ್ರೂ ಅಷ್ಟೇ, ನಾವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀವಿ ಅದರಲ್ಲಿ ಎಷ್ಟು ಅಂದರೆ ಒಂದು ದಿನ ತಪ್ಪಾಗುತ್ತೆ, ಇನ್ನೊಂದು ದಿನ ಸುಮಾರು ಬರುತ್ತೆ, ನೆಕ್ಸ್ಟ್ ದಿನ ಅದದೇ ನಾವು ಪ್ರಾಕ್ಟೀಸನ್ನು ಮಾಡ್ತಾಯಿದ್ರೆ ನಮಗದು ಒಂದು ದಿನ ಪ್ರಬುದ್ಧವಾಗಿ ಬರುತ್ತೆ, ನಮಗೆ ನೀಟಾಗಿ ಪರ್ಫೆಕ್ಟಾಗಿ ಬರುತ್ತೆ. ಹಾಗಾಗಿ ನೀವು ಇದನ್ನು ಚೆನ್ನಾಗಿ ಪ್ರಾಕ್ಟೀಸನ್ನು ಮಾಡ್ಕೋಬೇಕು. ನೋಡಿ, ಈ ಲೆವೆಲ್ಗೆ ಬರಬೇಕಂದ್ರೆ ನಾವೂ ಅಷ್ಟೇ, ಏನು ನೋಡಿದ ತಕ್ಷಣ ಯಾರೂ ಕಲ್ತಿರಲ್ಲ. ಅದು ತಪ್ಪು ಮಾಡಿ ಬಿದ್ದು ಎದ್ದು ಎಲ್ಲ ಮಾಡಿ ಯಾವುದೇ ಒಂದು ವಿದ್ಯೆನ ಕಲಿಬೇಕಾದ್ರೂ ಅಷ್ಟೇ, ಕಲಿತಾದ್ಮೇಲೆ ಅದು ಇಷ್ಟೇನಾ ಅನ್ನುವಷ್ಟು ಆಗತ್ತೆ. ಬಿಟ್ಟರೆ ನಮಗೆ ಯಾರಿಗೂ ಸ್ಟಾರ್ಟಿಂಗಲ್ಲೇ ಅಷ್ಟು ಸುಲಭವಾಗಿ, ಅದರಲ್ಲೂ ಈ ವಿದ್ಯೆ ಅಷ್ಟು ಸುಲಭವಾಗಿ ಬರೋದೇ ಇಲ್ಲ. ಬನ್ನಿ ಹಾಗಿದ್ರೆ ನೋಡೋಣ. ಇದರಲ್ಲಿ ಜಾಸ್ತಿ ಕರುವಿಲ್ಲ ನೋಡಿ, ಅದು ಯಾವ ಶೇಪಲ್ಲಿದೆ ಆ ಶೇಪಲ್ಲೇ ನಾವು ಬರಬೇಕಾಗತ್ತೆ. ಯಾಕೆ ಅಂದರೆ ನಾವು ನೀಟಾಗಿ ಸ್ಟಾರ್ಟಿಂಗಲ್ಲಿ ಸ್ಟ್ರೈಟ್ಸನ್ನು ಹೇಳ್ಕೊಟ್ಟಿದ್ದು ಏನಕ್ಕೆ ಅಂದರೆ ಅದು ಸ್ಟ್ರೈಟಾಗಿ ಹಾಕಿ ನಿಮಗೆ ಪ್ರಾಕ್ಟೀಸ್ ಚೆನ್ನಾಗಿದ್ದರೆ ಗ್ರಿಪ್ ಚೆನ್ನಾಗಿರುತ್ತೆ. ಹಾಗಾಗಿ ಈಗ ಮಾಡ್ತಾ ಇರುವಂತಹ ಪ್ರಾಕ್ಟೀಸ್ಗಳಲ್ಲಿ ನೀವು ಈ ರೀತಿ ಕರುಗಳು ಬಂದಾಗ ಎಲ್ಲ ಸ್ಟ್ರೈಟಲ್ಲೇ ಇರಲ್ಲ, ಡಿಸೈನು ತುಂಬಾ ಡಿಫ್ರೆಂಟ್ ಆಫ್ ಶೇಪ್ಗಳಲ್ಲಿ ಡಿಸೈನ್ಸ್ ಇರುತ್ತೆ. ಆ ಡಿಸೈನ್ಸ್ ಎಲ್ಲ ಬಂದಾಗ ನೋಡಿ, ಕಾಣಿಸ್ತಿದೆಯಾ, ಯಾವ ರೀತಿ ನೀವು ಅದನ್ನು ಮೇಂಟೈನ್ ಮಾಡಬೇಕು ಅನ್ನುವಂಥದ್ದನ್ನು ತಿಳ್ಕೊಂಡಿರಬೇಕು. ಹಾಗಾಗಿ ಇವುಗಳನ್ನೆಲ್ಲ ನೀಟಾಗಿ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ. ಪ್ರಾಕ್ಟೀಸನ್ನು ಮಾಡಿದ್ರೆ ನಿಮಗೆ ತುಂಬಾ ಚೆನ್ನಾಗಿ ಬಂದುಬಿಡುತ್ತೆ ಎಲ್ಲ. ಈ ಕ್ಲಾಸ್ಗಳನ್ನೆಲ್ಲ ಪ್ರಾಕ್ಟೀಸ್ ಮಾಡಿದ್ರೆ ಮುಂದಿನ ಏನು ಡಿಸೈನ್ಸ್ಗಳಿದೆಯಲ್ಲ ಆ ಡಿಸೈನ್ಸ್ಗಳನ್ನು ಈಸಿಯಾಗಿ ಕಲ್ತ್ಕೋಬೋದು. ಹಾಗಾಗಿ ನೋಡಿ, ಇಲ್ಲಿ ಇದಕ್ಕೆ ನಾನು ಎಂಡು ನಾಟನ್ನು ಕೊಡ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಬಂದು ನಾನು ಎಂಡು ನಾಟನ್ನು ಹಾಕ್ತೀನಿ. ಎಂಡು ನಾಟನ್ನು ನೋಡಿ, ಪ್ರತಿ ವಿಡಿಯೋದಲ್ಲೂ ಎಂಡು ನಾಟು ಒಂದು ಡಿಸೈನ್ ನಾನು ಶುರು ಮಾಡಿದ್ದೀನಿ ಅಂದರೆ ಆ ಶುರುವಾದಂಥ ಡಿಸೈನು ಎಂಡ್ ಆಗುವಾಗ ಅದರಲ್ಲೊಂದು ಎಂಡು ನಾಟಿರುತ್ತೆ. ನೋಡಿದ್ರಲ್ಲ, ಶೇಪ್ ನಾನು ಯಾವ ರೀತಿ ಲೀವ್ಸನ್ನು ಬರ್ಕೊಂಡಿದ್ದೆ, ಟ್ರೇಸ್ ಮಾಡ್ಕೊಂಡಿದ್ನಲ್ಲ, ಆ ಟ್ರೇಸಲ್ಲೇ ನಮಗೆ ಡಿಸೈನ್ ಬಂದಿದೆ. ನೆಕ್ಸ್ಟ್ ವೀಡಿಯೋಗಳಲ್ಲಿ ಇನ್ನೂ ತುಂಬ ಇದೆ ಹೇಳ್ಕೊಡುವಂಥದ್ದು. ಡಿಸೈನ್ ಎಲ್ಲ ಕಲಿತಾದ ನಂತರ ಡಿಸೈನನ್ನು ಟ್ರೇಸ್ ಮಾಡೋದು ಹೇಗೆ, ಪ್ರತಿಯೊಂದು ಡಿಸೈನ್ಸು ಈ ಕ್ಲಾಸ್ಗಳಲ್ಲಿ ಇರುತ್ತೆ. ಹಂಗಾಗಿ ಈಗ ನಾನು ಇನ್ನೊಂದು ಕಲರಲ್ಲಿ ಇನ್ನೂ ಉಳಿದಿರುವಂತಹ ಇಲ್ಲೇನು ಉಳಿದಿದೆಯಲ್ಲ ಅದನ್ನು ಮಾಡ್ತೀನಿ. ಈಗ ನೋಡ್ಬೋದು, ಇಲ್ಲಿಂದ ಮೇಲ್ಗಡೆಯಿಂದನೇ ಬರ್ತೀನಿ. ಈಗ ನಾನು ನೋಡಿ, ಇದನ್ನು ನೋಡಿ ಈ ರೀತಿ ಇಟ್ಕೋಬೇಕು.
ಹಿಡ್ಕೊಂಡು ಚಿಕ್ಕದಾಗಿ ಚೈನನ್ನು ಹಾಕ್ಕೊಂಡು ಹೋಗೋದು. ಇದನ್ನೆಲ್ಲ ನಿಮಗೆ ನೀವೇ ನೋಡಿ ಅರ್ಥ ಮಾಡ್ಕೋಬೇಕು. ಎಷ್ಟು ರೀತಿಯ ಪ್ರಾಕ್ಟೀಸ್ ಇದೆ. ಇಷ್ಟು ರೀತಿಯೆಲ್ಲ ಪ್ರಾಕ್ಟೀಸ್ ಆದಾಗ ನಿಮಗೆ ಪರ್ಫೆಕ್ಟ್ ಆಗಿರುವಂತಹ ಒಂದು ಗ್ರಿಪ್ ಹಿಡಿಯುವಂಥದ್ದಾಗ್ಬೋದು, ಒಂದು ಡಿಸೈನನ್ನು ವರ್ಕ್ ಮಾಡೋದಂಥದ್ದಾಗಬಹುದು, ಎಲ್ಲ ನಿಮಗೆ ಪರ್ಫೆಕ್ಟ್ ಆಗೋದಕ್ಕೆ ಶುರುವಾಗತ್ತೆ. ಪ್ರತಿದಿನ ಪ್ರಾಕ್ಟೀಸ್ ಇರಬೇಕು. ಹಾಗಾಗಿ ನೋಡಿ, ಇದನ್ನು ಇಲ್ಲಿ ಎಂಡ್ ಮಾಡಬೇಕಾಗತ್ತೆ. ಇದನ್ನಿಲ್ಲಿ ಎಂಡ್ ಮಾಡ್ಕೊಳ್ಳೋಣ. ಎಂಡ್ ನಾಟನ್ನು ಹಾಕೋತೀನಿ. ಎಂಡ್ ನಾಟನ್ನು ಅಷ್ಟೇ ಜಾಸ್ತಿ ಯಾವಾಗಲೂ ನೀವು ಕಲಿತಾದ ನಂತರ ಜಾಸ್ತಿ ಎಳಿಬೇಕು ಅನ್ನೋ ಅವಶ್ಯಕತೆ ಇರಲ್ಲ. ನೋಡಿ ಇದು ದಾರ ಸಿಲ್ಕ್ ಥ್ರೆಡ್ಡು, ಅದ್ರ ಮೂತಿಗೆ ಸ್ವಲ್ಪ ಸಿಗಾಕೊಂತು ಅಂದರೆ ನೋಡಿ ಆಯಿತು. ಈಗ ನಾವು ಇಲ್ಲಿ ನೋಡಿ, ಇಲ್ಲಿಂದ ಇಲ್ಲಿ ಲಾಕ್, ಪುನಃ ಚೈನ್ ನೋಡಿ ಈ ರೀತಿ. ಈಗ ಇಲ್ಲೊಂದು ನಾಟ್ ನೋಡಿದ್ರಿ ಅಲ್ವಾ, ಎಷ್ಟು ಸಲ ನಾಟ್ ಮಾಡಬೇಕು. ನಾನು ಏನಕ್ಕೆ ನಾಟ್ ಕಲೀರಿ ಅಂತ ಹೇಳ್ತಿದ್ದೆ ಅನ್ನೋದು ಈಗ ನಿಮಗೆ ಈ ವಿಡಿಯೋಸ್ ಎಲ್ಲ ನೋಡಿದ ಮೇಲೆ ಅರ್ಥ ಆಗತ್ತೆ. ನೋಡಿ ಇಲ್ಲಿ ನೋಡಿ, ಇಲ್ಲೂ ಅಷ್ಟೇ ಎಂಡ್ ನಾಟ್, ಸ್ಟಾರ್ಟಿಂಗ್ ನಾಟದು, ಇಲ್ಲಿ ಎಂಡ್ ನಾಟನ್ನು ಕೊಡುವಂಥದ್ದು. ಇಲ್ಲಿ ನೋಡಿ, ಇಲ್ಲೂ ಅಷ್ಟೇ ನೋಡಿ ಇಷ್ಟೇ. ಇಲ್ಲಿ ಈ ಬ್ಲೌಸ್ ಇದೆಯಲ್ಲ, ಬ್ಲೌಸಿನ ಥ್ರೆಡ್ ಏನಿದೆ ಆ ಥ್ರೆಡ್ಡು ಬಂದು ಹಿಡ್ಕೊಂಡಂಗೆ ಆಗುತ್ತೆ. ಆಗ ಸ್ವಲ್ಪ ಹಿಂಸೆ ಆಗುತ್ತೆ ಸಿಲ್ಕ್ ಥ್ರೆಡ್. ಈಗ ನೋಡಿ, ಇಲ್ಲಿಂದನೂ ನೋಡಿ ದಾರನ ತಂದು ಇಲ್ಲಿಂದ ಲಾಕ್ ಮಾಡ್ಕೊಳ್ಳೋಣ. ಮಾಡ್ಕೊಂಡಿದ್ದಾದ ನಂತರ ಇಲ್ಲಿಂದ ನೋಡಿ ಎಂಡ್ ನಾಟನ್ನು ಹಾಕ್ಕೊಳ್ಳೋದು. ಆಯ್ತಲ್ವ? ಈಗ ಈ ಡಿಸೈನ್ ನೋಡಿದ್ರಲ್ಲ ಯಾವ ರೀತಿ ಬಂತು ಅಂತ. ನೆಕ್ಸ್ಟ್ ಡಿಸೈನ್ಗೆ ಹೋಗೋಣ. ಆಗಿದ್ರೆ ನೋಡಿ, ಇಲ್ಲಿಂದ ಕೆಳಗಡೆಯಿಂದ ನಾನು ಶುರು ಮಾಡ್ಕೊತೀನಿ. ಕಾಣಿಸ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಆ ಡಿಸೈನ್ ನೋಡಿದ್ರಲ್ವ, ಫುಲ್ಲು ಕವರ್ ಆಗಬೇಕಲ್ಲ, ಅದಕ್ಕೋಸ್ಕರ ನೋಡಿ ಕೊನೆಯಲ್ಲಿ 3 ಡಿಸೈನ್ಸ್ ಹೇಗೆ ಬಂದಿದೆ ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. ನೋಡಿ ಇಲ್ಲಿಂದ ಯಾವ ರೀತಿ ಕರ್ವ್ ಬರುತ್ತಲ್ಲ, ಆ ಕರ್ವಲ್ಲೆಲ್ಲ ನೀವು ಯಾವ ರೀತಿ ರೊಟೇಟ್ ಮಾಡೋದು ಅನ್ನೋದೇ ಈ ಡಿಸೈನನ್ನು ನಿಮಗೆ ತೋರಿಸ್ಕೊಡ್ತಾ ಇರುವಂತಹ ಉದ್ದೇಶ. ಮತ್ತು ಜಾಸ್ತಿ ನೀಡಲನ್ನು ಒಳಗಡೆ ಹಾಕಿ ಸಿಲ್ಕ್ ಥ್ರೆಡ್ಡನ್ನು ಎಳ್ಕೊಳ್ಳಿ. ಅದರ ಏನು ಮೂತಿ ಇದೆಯಲ್ಲ, ಅದಕ್ಕೇನಾದರೂ ಒಳಗಡೆ ಇರುವಂಥ ಶಾರ್ಪ್ಗೆ ಸಿಗಾಕೊಂಡ್ರೆ ಕಿತ್ತೋಗಿಬಿಡುತ್ತೆ. ಹಾಗಾಗಿ ನೀಟಾಗಿ ಒಳಗಡೆಯಿಂದ ದಾರದ ಮಧ್ಯಕ್ಕೆ ನೀಡಲು ಹೋಗಬೇಕು. ನೋಡಿ, ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಅದು ದಾರನ ಕಿತ್ತೇ ಹಾಕ್ಬಿಡತ್ತೆ. ಕಾಣಿಸ್ತಿದೆಯಾ? ಈಗ ಇಲ್ಲಿ ಕರು ಬಂತು ನೋಡಿ. ಕರು ಬಂದಾಗ ಒಂದು ಎಕ್ಸ್ಟ್ರಾ ಚೈನನ್ನು ಹಾಕ್ಕೋಬೇಕು. ಹಾಕ್ಕೊಂಡು ಅಲ್ಲೊಂದು ಪುಟಾಣಿ ಚೈನು, ಅಲ್ಲಿ ನಾವು ಹಾಕುವಂಥ ಚಿಕ್ಕ ಮಾಮೂಲಿ ಮೀಡಿಯಮ್ ಚೈನನ್ನು ಹಾಕಬಾರ್ದು. ನಾವು ಕರುಗಳಲ್ಲಿ ಒಂದು ಪುಟಾಣಿ ಚೈನ್ ಅಂತ ಹೇಳ್ತೀವಿ ಅದಕ್ಕೆ. ಆ ಪುಟಾಣಿ ಚೈನ್ ಹಾಕ್ದಾಗಲೇ ಆ ಶೇಪ್ ಅನ್ನೋದು ನಮಗೆ ಕರೆಕ್ಟಾಗಿ ಬರೋದು. ನೋಡಿ ಇಲ್ಲೂ ಅಷ್ಟೇ, ಇಲ್ಲೊಂದು ಚೈನ್ ಹಾಕ್ಕೊಂಡೆ. ಪುನಃ ನಾನು ಆ ಡಿಸೈನ್ ಮೇಲ್ಗಡೆ ಹೋಗ್ತೀನಿ. ನೋಡಿ ಈ ವಿಡಿಯೋಸನ್ನೆಲ್ಲ ನೋಡಿ ನಿಮಗೆ ಎಷ್ಟು ಇಷ್ಟ ಆಯಿತು ಅನ್ನೋದನ್ನು ಖಂಡಿತವಾಗ್ಲೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನಗೆ ಇನ್ನೂ ಹೆಚ್ಚು ನಿಮಗೆ ತಿಳಿಸ್ಕೊಡ್ಲಿಕ್ಕೆ ನನಗೆ ಖುಷಿಯಾಗತ್ತೆ. ಹಾಗಾಗಿ ನಿಮ್ಮ ರೆಸ್ಪಾನ್ಸ್ಗೆ ತಕ್ಕ ಹಾಗೆ ನಾನು ವೀಡಿಯೋಸನ್ನು ಮಾಡೋದಕ್ಕೆ ನೀವು ಹೆಚ್ಚು ಇಂಟ್ರೆಸ್ಟ್ ತೋರಿಸಿದ್ರೆ ನನಗೆ ಹೆಚ್ಚಾಗಿ ನಾನು ಏನೆಲ್ಲ ವೀಡಿಯೋಸನ್ನು ತೋರಿಸ್ಕೊಡ್ಬೇಕು ಅಂತ ನಾನು ಮೈಂಡಲ್ಲಿ ಫಿಕ್ಸ್ ಆಗಿರ್ತೀನಲ್ಲ, ಇಷ್ಟನ್ನೆಲ್ಲ ತಿಳಿಸ್ಕೊಡ್ಬೇಕು ಅದನ್ನು ನೀವು ರೆಸ್ಪಾನ್ಸ್ ಇಲ್ಲ ಅಂದಾಗ ನನಗೆ ಅವೆಲ್ಲನೇ ಏನಕ್ಕೆ ತಿಳಿಸ್ಕೊಡ್ಬೇಕು ಅನ್ನೋ ರೀತಿ ಆಗೋಗ್ಬಿಡುತ್ತೆ. ಹಾಗಾಗಿ ಆದಷ್ಟು ಒಳ್ಳೆ ರೆಸ್ಪಾನ್ಸ್ ಕೊಡಿ. ಜೊತೆಗೆ ವಿಡಿಯೋ ಇಷ್ಟ ಆಯಿತಾ
ಇಲ್ಲ ನೀವು ಚೆನ್ನಾಗಿ ಹೇಳ್ಕೊಡ್ತಿಲ್ಲ ಅಂದರೂ ಸರಿ, ಇಷ್ಟ ಆಗಿದೆ ಅಂದರೂ ಸರಿ, ಇಷ್ಟ ಇಲ್ಲ ಅಂದರೂ ಸರಿ, ನಿಮ್ಗೇನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಯಿತಾ. ಈಗ ನೋಡಿ, ಈ ಕರುಗಳಲ್ಲಿ ನೀವು ತಿಳ್ಕೊಬೇಕಾಗಿರುವಂಥದ್ದು, ನನ್ನ ಕೈ ಯಾವ ರೀತಿ ರೊಟೇಟ್ ಮಾಡ್ತಿದ್ದೀನಿ ಮತ್ತು ಎಲ್ಲಿ ಯಾವ ಚೈನನ್ನು ಎಷ್ಟು ದೊಡ್ಡದಾಗ್ತಿದ್ದೀನೋ ಅಥವಾ ಒಂದು ಸಣ್ಣ ಚೈನನ್ನು ಹಾಕಿ ಅದನ್ನು ನೀಟ್ ಮಾಡ್ತಿದ್ದೀನಿ ಅನ್ನೋದನ್ನು ನೀವು ನೋಡ್ಕೋಬೇಕಾಗತ್ತೆ. ತುಂಬಾ ಡೀಟೇಲಾಗಿ ಒಂದು ಡಿಸೈನನ್ನು ಇಷ್ಟೆಲ್ಲ ರೀತಿಯಲ್ಲಿ ನಾವು ಕಲಿಬಹುದು ಬೇಸಿಕ್ಕನ್ನು ಅಂತ ತೋರಿಸ್ಕೊಡ್ತಿದ್ದೀನಿ. ಈ ಬೇಸಿಕ್ ನಿಮಗೆ ಗೊತ್ತಿದ್ರಷ್ಟೇ ನೀವು ಬೇರೆ ಡಿಸೈನ್ಸನ್ನು ಮಾಡೋದಕ್ಕೆ ಸಾಧ್ಯ ಆಗೋದು. ಹಾಗಾಗಿ ಇದನ್ನು ಪದೇ ಪದೇ ನಾನು ಹೇಳ್ತಿದ್ದೀನಿ. ಎಂಡು ನಾಟನ್ನು ನಾನು ಇದೇ ರೀತಿ ಹೇಳ್ತಿದ್ದೆ, ಏನಕ್ಕೆ ಅಂತ ಇತ್ತೀಚೆಗೆ ನಿಮಗೆ ಗೊತ್ತಾಗಿರುತ್ತೆ. ಹಾಗಾಗಿ ಇದನ್ನು ಅಷ್ಟೇ ಅದೇ ರೀತಿ ಹೇಳ್ತಿದ್ದೀನಿ. ಇವೆಲ್ಲ ನಮಗೆ ವರ್ಕ್ ಮಾಡುವಾಗ ಬರುವಂತಹ ಡಿಸೈನ್ಸ್ಗಳೇ. ಅದಕ್ಕೋಸ್ಕರ ಅದೇ ಡಿಸೈನ್ಸನ್ನು ನಾನು ನಿಮಗೆ ತಿಳಿಸ್ಕೊಡ್ಬೇಕು ಅಂತ ಅದೇ ಡಿಸೈನ್ಸನ್ನೇ ಪ್ರಾಕ್ಟೀಸನ್ನು ಮಾಡಿಸ್ತಿದ್ದೀನಿ. ಆದಷ್ಟು ನೋಡಿ ಸುಮ್ಮನಾಗಬೇಡಿ, ಜೊತೆಗೆ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ. ನಾನು ನನ್ನ ಪಾಡಿಗೆ ನಾನು ಇರುವಂಥ ಬ್ಯುಸಿ ಕೆಲಸದಲ್ಲೂ ನಾನು ಇಷ್ಟು ಕೆಲಸನ ನಿಮಗೋಸ್ಕರ ಮಾಡಿಟ್ಟು ನಾನು ನನ್ನ ಕೆಲಸಕ್ಕೆ ಹೋಗಿರ್ತೀನಿ. ನೀವು ಪ್ರಾಕ್ಟೀಸ್ ಮಾಡುವಂಥದ್ದು ಬಿಡುವಂಥದ್ದು ನಿಮಗೆ ಸೇರಿದ್ದು. ಹಾಗಾಗಿ ಆದಷ್ಟು ನಿಮ್ಮ ಇದನ್ನು ನೀವು ನೋಡ್ಕೋಬೇಕು. ನೋಡಿ, ಇಲ್ಲಿ ಬಂದು ಕರು ಎಲ್ಲಿ ಬರುತ್ತೆ ನೋಡ್ಕೋಬೇಕು. ಆ ಕರು ಬರುವಂಥ ಜಾಗದಲ್ಲಿ ಒಂದು ಎಕ್ಸ್ಟ್ರಾ ಪುಟಾಣಿ ಚೈನನ್ನು ಹಾಕ್ಕೊಳ್ಳಿ. ಹಾಕ್ಕೊಂಡಾಗ ನಮಗೆ ಡಿಸೈನ್ ಅನ್ನೋದು ನೀಟಾಗಿ ಬರುತ್ತೆ. ನೋಡಿ, ಒಂದು ಸಿಲುಕ್ತಿ ಇದಕ್ಕೂ ಯಾವುದೇ ಜಾಸ್ತಿ ಬಂಡವಾಳ ಅನ್ನುವಂಥದ್ದು ಏನಿರೋದಿಲ್ಲ. ಆದರೆ ನಾವು ಈಗ ಮಿಷಿನ್ ವರ್ಕ್ ಮಾಡುವವರು ಒಂದು ಕೆಲಸ ಬೇಗನೆ ಮುಗಿದೋಗ್ಬಿಡುತ್ತೆ. ಅವ್ರಿಗೂ ಅಷ್ಟೇ, ಮಿಷಿನಿಗೆ ಬಂಡವಾಳ ಹಾಕಿರ್ತಾರೆ ಬಿಟ್ಟರೆ ಇನ್ನೇನು ಈ ಸೇಮ್ ಇದರಲ್ಲಿ ಏನು ಖರ್ಚಿರುತ್ತೋ ಅದೇ ರೀತಿ. ಹಾಗಾಗಿ ಇದರಲ್ಲಿ ನಾವು ಹಾಕುವಂತಹ ಬಂಡವಾಳ ಏನೂ ಇಲ್ಲ. ಆದರೆ ಇದು ತುಂಬ ಟ್ರೆಂಡಲ್ಲಿದೆ, ಜೊತೆಗೆ ತುಂಬ ಕಾಸ್ಟು. ನಾವು ಜಾಸ್ತಿ ಬ್ರೈಡಲ್ ಡಿಸೈನ್ ಮಾಡಿದಾಗ ನಮಗೆ ಹೆಚ್ಚು ಖರ್ಚು ಬೀಳುವಂಥದ್ದು. ಒಂದು ಸಿಂಪಲ್ ಡಿಸೈನ್ ಮಾಡುವಾಗ ನಮ್ಮ ಶ್ರಮ ಅಷ್ಟೇ. ಈಗೇನು ನಾನು ಸಿಲ್ಕ್ ಥ್ರೆಡ್ಡಲ್ಲಿ ವರ್ಕ್ ಮಾಡ್ತಿದ್ದೀನಲ್ಲ, ಆ ಸಿಲ್ಕ್ ಥ್ರೆಡ್ಡನ್ನೇ ತಗೊಂಡ್ರೆ ಆಯಿತು ವರ್ಕ್ ಮಾಡೋದಕ್ಕೆ. ನೋಡಿ, ಈ ರೀತಿ ಆದಾಗ ಏನೋ ಡಿಫ್ರೆನ್ಸ್ ಆಯಿತು ಅಂದಾಗ ತೆಗೆದುಬಿಡಬೇಕು. ತೆಗೆದುಬಿಟ್ಟು ಇಡೀ ಡಿಸೈನನ್ನೇ ಹಾಳು ಮಾಡೋದಕ್ಕೆ ಹೋಗಬಾರ್ದು. ಏನೋ ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ಅಂದಾಗ ಅದನ್ನು ತೆಗೆದುಬಿಡಬೇಕು. ತೆಗೆದಿಟ್ಟು ನಾವು ಪುನಃ ಮಾಡೋದರಿಂದ ಹೆಚ್ಚು ತಪ್ಪಾಗುವಂಥದ್ದನ್ನು ತಡಿಬಹುದು. ನಾವು ಸುಮ್ಮನೆ ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ನೋಡ್ದಂತೆ ನಾವು ವರ್ಕನ್ನು ಮಾಡ್ಕೊಂಡು ಹೊಂಟೋಗ್ಬಿಟ್ರೆ ಇಡೀ ಡಿಸೈನ್ ಏನು ಮಾಡಿರ್ತೀವಲ್ಲ, ಈಗ ಈ ಲೀಫ್ ಏನಿದೆಯಲ್ಲ ಆ ಲೀಫ್ ಅಷ್ಟೂ ನಾವು ಬಿಚ್ಚಬೇಕಾಗತ್ತೆ. ಫಸ್ಟು ಸ್ಟಾರ್ಟಿಂಗಲ್ಲೇ ಎಲ್ಲಿ ತಪ್ಪಾಗಿದೆ ಅಂತ ಗೊತ್ತಾದ ತಕ್ಷಣ ನಿಲ್ಲಿಸ್ಬಿಟ್ರೆ ನಮಗೆ ಇದು ಬರೋದಿಲ್ಲ. ನೋಡಿ, ಈಗ ಇಲ್ಲಿ ನಾನು ಇಲ್ಲಿಂದ ಶುರು ಮಾಡ್ಕೋತೀನಿ. ಇದನ್ನು ಒಂದೇ ಕಲರಲ್ಲಿ ನಾನು ಮಾಡ್ತೀನಿ. ನೋಡಿ, ಇಲ್ಲಿಂದ ಚೈನನ್ನು ಹಾಕ್ಕೊಂಡೋಗಿ ಈಗ ನೋಡಿ, ಇಲ್ಲಿಂದ ಈಗ ಇಲ್ಲೊಂದು ಲಾಕನ್ನು ಹಾಕ್ಕೊಳ್ಳೋಣ. ಪುನಃ ನೋಡಿ, ಇಲ್ಲಿಂದ ಬಂದು ಫುಲ್ಲು ಸ್ಟ್ರೈಟಾಗಿ ಒಂದು ಏನು ಲೀವ್ಸ್ದು ಚೈನ್ ಇದೆಯಲ್ಲ ಆ ಚೈನನ್ನು ಹಾಕ್ಕೊಂಡು ಹೋಗೋಣ. ಆನಂತರ ಲೀವ್ಸನ್ನು ನಾವು ರೆಡಿ ಮಾಡ್ಕೋಬೋದು. ನೋಡಿ, ಈ ರೀತಿ ಒಂದು ಸತಿ ಬಿಟ್ಕೊಂತು ಅಂದರೆ ನೀಡಲಿಂದ ಅದನ್ನು ಜೋಡಿಸೋದು ತುಂಬಾ ಇದು. ನಾವು ಒಂದು ಸಿಕ್ಕಿದ್ರೆ ಒಂದು ಸಿಗಲ್ಲ ಸಿಲ್ಕ್ ಥ್ರೆಡ್ಡು. ಹಾಗಾಗಿ ಇಲ್ಲಿ ಒಂದು ಚೈನನ್ನು ಹಾಕೋತೀನಿ. ನಾಟನ್ನು ಹಾಕ್ತಿದ್ದೀನಿ. ನೋಡಿ, ಇಲ್ಲಿಂದ ಈ ಥ್ರೆಡ್ ಒಳಗಡೆಯಿಂದ ನೀಡಲ್ಲಿ ಹಾಕ್ಬಿಟ್ಟು ದಾರನ ತೆಗೆದ್ರೆ ನೀಡಲ್ಲಿ ಲಾಕ್ ಆಯಿತು. ಪುನಃ ಇಲ್ಲಿ ನೋಡ್ಬೋದು, ಇಲ್ಲಿಂದ ಲಾಕ್ ಸ್ಟಾರ್ಟಿಂಗ್ ಲಾಕನ್ನು ಹಾಕ್ಕೊಳ್ಳಿ.
ಹಾಕ್ಕೊಂಡು ಚೈನನ್ನು ಹಾಕ್ಕೊಂಡು ಇಲ್ಲೂ ಅಷ್ಟೇ ಇಲ್ಲಿಂದ ಇಲ್ಲಿ ಎಂಡ ನಾಟನ್ನು ಹಾಕ್ಕೊಳ್ಳೋದು. ಆಯ್ತಲ್ವ ನೋಡಿ, ಎಂಡು ನಾಟು ಇಲ್ಲಿ 2 ಎಳೆ ದಾರದೊಳಗಡೆಯಿಂದ ಈ ದಾರನ ತಂದು ಲಾಕ್ ಮಾಡಿಕೊಡ್ತಾ ಹಾಕಬೇಕು. ಈಗ ಇದನ್ನು ಮಾಡಿಬಿಟ್ಟು ತೋರಿಸ್ತೀನಿ ಹೇಗೆ ಬಂತು ಅಂತ. ಈಗ ನೋಡ್ಬೋದು ಇಲ್ಲಿ ಲೀವ್ಸ್ ಡಿಸೈನ್ ಹೇಗೆ ಬಂದಿದೆ, ಜೊತೆಗೆ ಇಲ್ಲಿ ಈ ರೀತಿ ಮಾಡಿರುವಂತಹ ಡಿಸೈನ್ಸ್ ಹೇಗಿದೆ, ಇದು ಲೀವ್ಸ್ ಡಿಸೈನ್. ಈಗ ಇನ್ನೊಂದು ಪ್ಯಾಟ್ರನನ್ನು ತೋರಿಸ್ಕೊಡ್ತಿದ್ದೀನಿ, ಇದನ್ನು ಕೊನೆವರೆಗೂ ನೋಡಿ. ಈಗ ಆ್ಯಸ್ ಇಟ್ ಈಸ್ 2 ಎಳೆ ದಾರನ ತಗೊಂಡು ನಾನು ನೋಡ್ತಾ ಇರ್ಬೋದು ಕೆಳಗಡೆಯಿಂದನೇ ಶುರು ಮಾಡ್ಕೋತೀನಿ. ಇಲ್ಲಿ ಶುರು ಮಾಡಿದ್ರೆ ಇನ್ನು ಎಂಡಲ್ಲೇ ಎಣ್ಣಾಟನ ಕೊಡುವಂಥದ್ದು ಇದು. ಈಗ ನೋಡ್ಬೋದು, ಈಗ ಎಣ್ಣಾಟನ್ನು ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗ್ ನಾಟ್ ಇದು ಎಣ್ಣಾಟಲ್ಲ. ಈಗ ಇದು ಏನು ನಾವು ಡಿಸೈನನ್ನು ಬರ್ಕೊಂಡಿದ್ದೀವಲ್ಲ, ಆ ಡಿಸೈನ್ ಕರ್ವ್ ಆಗಬಹುದು ಮತ್ತು ಒಳಗಡೆಗೆ ಸ್ಲ್ಯಾಂಟಾಗಿ ಹೋಗಿರುವಂಥದ್ದು ಇರ್ಬೋದು. ಯಾವ ರೀತಿ ಬಂದಿರುತ್ತೆ ಆ ರೀತಿ ಡಿಸೈನು ನಾವು ಅದ್ರ ಮೇಲೆ ವರ್ಕನ್ನು ಮಾಡ್ಕೊಂಡು ಹೋಗುವಂಥದ್ದಕ್ಕೆ ಈ ಡಿಸೈನನ್ನು ತೋರಿಸ್ತಾ ಇರುವಂಥದ್ದು. ಇಲ್ಲಿ ನೋಡಿ, ಇಲ್ಲಿಗೆ ಒಂದು ಪುಟಾಣಿ ಸ್ಟಿಚ್ಚನ್ನು ಹಾಕ್ಕೊಂಡ್ರೆ ನಮಗೆ ಈ ಕಡೆಗೆ ಎಳ್ಕೊಳ್ಳೋದಕ್ಕೆ ಈಸಿಯಾಗಿ ಬರುತ್ತೆ ನೋಡಿ. ಈಗ ಇಲ್ಲಿಂದ ಹಾಕ್ಕೊಂಡು ಹೋಗುವಂಥದ್ದು. ಈಗ ನೋಡಿ, ರೊಟೇಟ್ ಮಾಡ್ಕೋತಾ ಮೇಕೆ ಎಳ್ಕೊಳ್ಳೋಣ. ಆ ಡಿಸೈನ್ ಹೇಗಿದೆ ಹಾಗೇ ಬರಬೇಕು, ಹಾಗಾಗಿ ನೋಡಿ ಆಯ್ತಲ್ವ. ಈಗ ಇದೇ ರೀತಿ ಫುಲ್ಲು ಈ ಡಿಸೈನ್ ಏನಿದೆ ಕಾಣಿಸ್ತಿದೆಯಾ ನೋಡಿ. ಈ ರೀತಿ ನಾವು ಯಾವ ರೀತಿ ಬರ್ಕೊಂಡಿದ್ದೀವೋ ಅದೇ ರೀತಿಯೇ ಬರುತ್ತೆ. ಹಾಗಾಗಿ ನಾವು ಅದೇ ರೀತಿಯೇ ಮಾಡ್ಕೋತಾ ಹೋಗಬೇಕು. ಇದೆಲ್ಲ ಔಟ್ಲೈನ್ ಕೊಡುವಾಗ ತುಂಬ ಇಂಪಾರ್ಟೆಂಟಾಗಿ ಬರುತ್ತೆ. ಹಾಗಾಗಿ ಈ ಕರುಗಳಲ್ಲೆಲ್ಲ ನೀವು ಯಾವ ರೀತಿ ತಿಳ್ಕೊಂಡ್ರೆ, ಅದನ್ನು ಹೇಗೆಲ್ಲ ನಾವು ಚೈನನ್ನು ಹಾಕೋಬೋದು ಅಂತ ತಿಳ್ಕೊಂಡ್ರೆ ನಿಮ್ಗೆ ಈಸಿಯಾಗಿ ಇದೆಲ್ಲ ಬಂದುಬಿಡುತ್ತೆ. ಹಾಗಾಗಿ ತುಂಬಾ ಈಸಿಯಾಗಿ ತೋರಿಸ್ಕೊಡ್ತಿದ್ದೀನಿ ನಾನು ನಿಮಗೆ ನೋಡಿ. ಎಷ್ಟು ಚೆನ್ನಾಗಿ ಬರ್ತಿದೆ ಅನ್ನೋದನ್ನು, ಅದು ಯಾವ ರೀತಿ ಬರ್ಕೊಂಡಿದ್ದೀವಿ ಆ ರೀತಿ. ಇದರಲ್ಲಿ ನೀವು ಏನೆಲ್ಲ ತಿಳ್ಕೊಬೋದು ಅಂದರೆ, ಅದು ಯಾವ ರೀತಿ ಕರು ಬರುತ್ತೆ, ಅದು ಯಾವ ಕಡೆ ಹೋಗುತ್ತೆ ಆ ಕಡೆ ಎಲ್ಲ ನಮ್ಮ ಕೈಯನ್ನು ನಾವು ರೊಟೇಟ್ ಮಾಡ್ಕೋತಾ ಹೋಗಬೇಕು. ಒಟ್ಟಿನಲ್ಲಿ ಯಾವ ಕಡೆಗಾದ್ರೂ ಮುಂದಿನ ಫೇಸ್ ಏನಿದೆಯಲ್ಲ ಟುಲಿಪ್ ಅನ್ನೋ ಕಡೆಗೆ ಟರ್ನ್ ಆಗಬೇಕದು. ಹಂಗಾದಾಗ ಅಷ್ಟೇ ನಮಗೆ ಡಿಸೈನ್ ಮಾಡಲಿಕ್ಕೆ ಆಗೋವಂಥದ್ದು. ಇಲ್ಲಾಂದರೆ ನಮಗೆ ಡಿಸೈನ್ ಬರೋದೇ ಇಲ್ಲ. ಡಿಸೈನ್ ಇರಲಿ, ದಾರನೇ ಮೇಲ್ಗಡೆ ಬರೋದಿಲ್ಲ. ಹಾಗಾಗಿ ಅದು ನೀಟಾಗಿ ಇಟ್ಕೊಳ್ಳುವಂತಹ ಒಂದು ವಿಧಾನ ನೋಡಿ. ಈ ರೀತಿ ನೀವು ಎಷ್ಟು ಚಂದವಾಗಿ ಪ್ರಾಕ್ಟೀಸನ್ನು ಮಾಡ್ತೀರಾ, ಇದು ನೋಡಿದ್ರೆ ನಿಮ್ಗೆ ಆಸೆ ಆಗೇ ಆಗುತ್ತೆ ಅಂತ ನನಗೆ ಗೊತ್ತು. ನಾವು ಯಾಕೆ ಕಲಿಬಾರ್ದು ಅನ್ನುವಂಥದ್ದು ನಿಮಗೆ ಬಂದೇ ಬರುತ್ತೆ. ಹಾಗಾಗಿ ಖಂಡಿತ ಎಲ್ಲರೂ ಕಲೀರಿ ಅಂತಲೇ ನಾನು ಹೇಳೋದು. ಆದಷ್ಟು ಯಾರಿಗೆಲ್ಲ ರೀಚ್ ಆಗಿಲ್ಲ ಅವ್ರಿಗೆಲ್ಲ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ, ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಎಲ್ಲದರಲ್ಲೂ ನಮ್ಮ ವೀಡಿಯೋಸನ್ನು ಶೇರ್ ಮಾಡಿ. ಇನ್ನೊಂದಷ್ಟು ಜನಕ್ಕೆ ರೀಚ್ ಆದರೆ ಅವರು ಕಲಿಯೋದಕ್ಕೆ ಈಸಿ ಆಗುತ್ತೆ, ಕಲ್ತ್ಕೊಳ್ಳೋದಕ್ಕೆ. ಹಾಗಾಗಿ ನಿಮ್ಮ ಸ್ಟೇಟಸ್ ಗ್ರೂಪ್ಗಳೇನಿದೆ, ವಾಟ್ಸಪ್ ಗ್ರೂಪ್ಗಳಿಗೆ ಈ ವಿಡಿಯೋಸ್ಗಳನ್ನು ಶೇರ್ ಮಾಡಿ. ಮತ್ತು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಲೈಕ್ ಜೊತೆಗೆ ಹೈಪ್ ಅಂತ ಬರುತ್ತೆ ನೋಡಿ, ಹೈಪ್ ಅದನ್ನು ಪ್ರೆಸ್ ಮಾಡಿ. ನಮ್ಮ ವೀಡಿಯೋಸ್ ಅಲ್ಲಿಗೆ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅರ್ಥ. ಹಂಗಾದಾಗ ಆದಷ್ಟು ನಮ್ಮ ವೀಡಿಯೋಸ್ ಇನ್ನೊಂದಷ್ಟು ಜನಕ್ಕೆ ಬೇಗ ರೀಚ್ ಆಗುತ್ತೆ. ಹಾಗಾಗಿ ನೋಡಿ, ಇದು ಒಂಥರ ಡಿಸೈನು. ನೀವು ನೋಡ್ತಿದ್ದೀರಾ ಎಷ್ಟು ನುಲ್ಗೆಗಳು ಬರ್ತಿದೆ ಅಂತ ಅನ್ನೋದನ್ನು ನೀವು ನೋಡಬಹುದು ನೋಡಿ. ಇದೋಗಿ ಈ ಡಿಸೈನ್ಗೆ ಅಟ್ಯಾಚ್ ಆಗಿದೆ. ಈಗ ಈ ಕಡೆ ಸೈಡು ಯಾವ ಕಡೆ ಸೈಡ್ ಆದ್ರೂ ನಾನು ಹೇಳ್ಕೊಟ್ಟಿರೋ ಹಾಗೆ ಟುಲಿಪ್ ಅನ್ನುವಂಥದ್ದೇ ಬರುತ್ತೆ ನೋಡಿ. ಇದನ್ನು ಮಾಡಿ ಇದನ್ನು ಈ ರೀತಿ ಎಳ್ಕೊಳ್ಳಿ.
ಯಾವ ರೀತಿ ಬಂದಿದೆ ಆ ರೀತಿಗೆ ನೀವು ರೊಟೇಟ್ ಮಾಡ್ತಾ ಹೋಗುವಂಥದ್ದು ಈ ಡಿಸೈನು ನೋಡಿ. ಎಲ್ಲ ಪ್ರತಿಯೊಂದು ವೀಡಿಯೋಸು ಕ್ಯೂರಿಯಾಸಿಟಿಯಾಗೇ ಇರಬೇಕು ಕೂಡ. ನೀವು ಮುಂದೆ ವೀಡಿಯೋದಲ್ಲಿ ಏನು ತೋರಿಸ್ಕೊಡ್ತಾರೆ, ಮುಂದೆ ವೀಡಿಯೋದಲ್ಲಿ ನಾವು ಏನು ಕಲಿತೀವಿ ಅನ್ನುವಂತಹ ಉತ್ಸಾಹ ನಮಗೆ ಹೊಟ್ಟೆ ಹಸಿವಾದಾಗ ಅನಿಸುತ್ತೆ ನೋಡಿ, ಯಾವಾಗ ತಿಂತೀವೋ ಯಾವಾಗ ಏನು ಕೊಡ್ತಾರೋ ಅನ್ನುವಂಥದ್ದು ಆ ಹಸಿವು ನಿಮಗೆ ಈ ಕಲಿಯೋದ್ರಲ್ಲಿ ಇರಬೇಕು. ಅಷ್ಟು ನಿಮಗೆ ಉತ್ಸಾಹ ಕ್ಯೂರಿಯಾಸಿಟಿ ಇದೆ ಅಂತಂದರೆ ಅರ್ಧ ನೀವು ಇದರಲ್ಲಿ ಗೆದ್ದ ಹಾಗೆ, ಕಲ್ತ್ಕೊಂಡ ಹಾಗೆ. ಯಾಕೆ ಅಂದರೆ ಅಯ್ಯೋ ಹಾಕಿದ್ರೆ ಹಾಕ್ತಾರೆ, ನೋಡಿದ್ರಾಯ್ತು ಮಾಡಿದ್ರಾಯ್ತು ಅಂತ ಯಾವತ್ತೂ ನಿಮಗೆ ಉದಾಸೀನ ಬರುತ್ತೋ ಅದು ನಿಮಗೆ ಕಲಿಯೋದಕ್ಕೆ ಸಾಧ್ಯನೇ ಇಲ್ಲ ಅಂತಲೇ ಹೇಳ್ತೀನಿ ಕಂಡೀಷನ್ನಾಗಿ. ಯಾಕೆ ಅಂದರೆ ಅದು ಆಗದೇ ಇರುವಂತಹ ಮಾತು. ನಮಗೆ ಅದ್ರ ಮೇಲೆ ಪ್ರೀತಿ, ಉತ್ಸಾಹ ಮತ್ತು ಹಸಿವು ಅಂತೀವಿ ನೋಡಿ. ನಮ್ಗೆ ಹೊಟ್ಟೆ ಹಸಿವಾದಾಗ ಎಷ್ಟು ನಾವು ಊಟ ಮಾಡಲೇಬೇಕು ಅನ್ನುವಂಥದ್ದು ಇರುತ್ತೆ ನೋಡಿ. ಅದೇ ರೀತಿ ನಮಗೆ ಕೆಲಸದಲ್ಲಿ ಹಸಿವು ಅನ್ನುವಂಥದ್ದು ಇರಬೇಕು, ನಾವು ಕಲಿಕೆಯಲ್ಲಿ ಹಸಿವು ಅನ್ನುವಂಥದ್ದು ಇರಬೇಕು. ಈ ರೀತಿ ಇದ್ದಾಗಷ್ಟೇ ನಮಗೆ ಯಶಸ್ಸು ಕೂಡ ಸಿಗೋದಕ್ಕೆ ಸಾಧ್ಯ. ಇಲ್ಲ ಅಂದಿದ್ದರೆ ನಾವು ಆವಾಗಿನಿಂದನೂ ಈಗಾಗಲೇ 22 ವರ್ಷ ರನ್ನಿಂಗ್ ನಡೀತಿದೆ. ನಾನು ಬಟ್ಟೆ ಹೊಲಿಯೋದಕ್ಕೆ ಸ್ಟಿಚಿಂಗಿಗೆ ಕಲಿತು ಈ ಎಲ್ಲ ಕೆಲಸಗಳನ್ನು ಕಲಿತು ಅಷ್ಟು ವರ್ಷಗಳಿಂದ ಇನ್ನೂ ನಾವು ಈ ಕೆಲಸನ ಮಾಡ್ತಿದ್ದೀವಿ ಅಂತಂದರೆ ಅದು ನಮಗಿರುವಂತಹ ಆ ಕೆಲಸದ ಮೇಲಿರುವಂತಹ ಪ್ರೀತಿ, ಜೊತೆಗೆ ನಮ್ಮ ಅವಶ್ಯಕತೆ, ಜೊತೆಗೆ ಅದು ನಾವು ಎಷ್ಟು ಅದನ್ನು ಪ್ರೀತಿಸ್ತೀವೋ ಅದರಿಂದ ನಮ್ಗೆ ಅಷ್ಟು ಅನುಕೂಲ ಖಂಡಿತವಾಗ್ಲೂ ಇದೆ. ಯಾಕೆ ಅಂದರೆ ಮನೆಯಿಂದಲೇ ಮಾಡುವಂತಹ ಬಿಸ್ನೆಸ್ ಹೆಣ್ಣು ಮಕ್ಕಳಿಗಂತೂ ಹೇಳಿ ಮಾಡಿಸಿದ ಕೆಲಸ ಅಂತಲೇ ಹೇಳ್ಬೋದು. ಇದು ನೋಡಿ, ಹೆಣ್ಣು ಮಕ್ಕಳಿಗಂತೂ ಹೇಳಿ ಮಾಡಿಸಿದ ಕೆಲಸ. ಆದ್ದರಿಂದ ಆದಷ್ಟು ಎಲ್ಲರೂ ಈ ವೀಡಿಯೋಸ್ಗಳನ್ನು ಯೂಸ್ ಮಾಡಿಕೊಂಡು ಆದಷ್ಟು ವೀಡಿಯೋಸನ್ನು ನೋಡಿ ಜೊತೆಗೆ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ. ನೀವು ಪ್ರಾಕ್ಟೀಸನ್ನು ಎಷ್ಟು ಮಾಡ್ತೀರೋ ಅಷ್ಟು ಚೆಂದಾಗಿ ನಿಮಗೆ ಈ ವಿದ್ಯೆ ಒಲಿಯುತ್ತೆ ಅಷ್ಟೇ. ನೀವು ಅದಕ್ಕೇನು ಕೊಡಬೇಕಾಗಿಲ್ಲ. ನಿಮ್ಮಲ್ಲಿರುವಂತಹ ಉತ್ಸಾಹ ತೋರಿಸಿ ಅದಕ್ಕೆ ಸ್ವಲ್ಪ ಟೈಮನ್ನು ಕೊಟ್ಟರೆ ಸಾಕು. ಅದು ನಿಮ್ಮ ಜೀವನವನ್ನು ಕಾಪಾಡುವಷ್ಟು ಪ್ರೀತಿಯನ್ನು ಈ ವಿದ್ಯೆ ನಿಮಗೆ ಕೊಡುತ್ತೆ. ಅದನ್ನು ನಿಮಗೆ ಮುಂದಿನ ದಿನಗಳಲ್ಲಿ ನೀವು ಇದನ್ನು ಕಲಿತು ಪ್ರಾಕ್ಟೀಸನ್ನು ಮಾಡಿ ಒಂದು ಪ್ರೊಫೆಷನಲ್ ಆಗಿ ಮಾಡ್ತೀವಿ ಅಂತ ಹೇಳ್ತಿರಲ್ಲ, ಆಗ ಅನಿಸುತ್ತೆ. ಹೇಳೋದಕ್ಕಿಂತ ಮಾಡ್ತೀರ ನೋಡಿ, ಮಾಡಿ ಮುಂದೆ ಫಸ್ಟು ಸಂಪಾದನೆ ಅಂತ ಬರುತ್ತೆ ಇದರಿಂದ. ಆಗ ಅನಿಸುತ್ತೆ ಹೌದು, ನಾವು ಕಷ್ಟಪಟ್ಟಂತಹ ಕಷ್ಟಕ್ಕೆ ಇದು ನಮಗೆ ಸಿಗ್ತಿರುವಂತಹ ಪ್ರತಿಫಲ ಅಂತ. ಯಾವುದೇ ಕೆಲಸದಲ್ಲಾದ್ರೂ ಅಷ್ಟೇ, 1 ದಿನ 2 ದಿನಕ್ಕೆ ಯಶಸ್ಸು ಸಿಕ್ಬಿಡಲ್ಲ. ಅದರಲ್ಲೂ ಈ ಕೆಲಸ ಎಲ್ಲ ಕಲಿಬೇಕು ಅಂದರೆ ಒಂದಷ್ಟು ಟೈಮ್ ಖಂಡಿತವಾಗ್ಲೂ ಹಿಡಿಯುತ್ತೆ. ಅದ್ರ ಜೊತೆಗೆ ನಿಮ್ಮ ಹಾರ್ಡ್ ವರ್ಕ್ ಬೇಕಾಗತ್ತೆ ನೋಡಿ. ಆಲ್ಮೋಸ್ಟ್ ಈ ಡಿಸೈನ್ ಎಂಡ್ ಆಗ್ತಾ ಬಂದಿದೆ. ಇಷ್ಟು ಕರುಗಳಲ್ಲಿ ನಿಮಗೆ ನೋಡಿದ್ರೆ ಅನಿಸುತ್ತೆ ಯಾವ ರೀತಿ ಬಂತು ಅಂತೇಳಿ. ಈಗ ಇಷ್ಟು ವೀಡಿಯೋ ಲೆಂತಿ ಆಯಿತು ಅಂಥೇಳಿ ವೀಡಿಯೋನ ಆಗ ಅಲ್ಲೇ ಮಧ್ಯೆ ಸ್ಕಿಪ್ ಮಾಡ್ಕೋಬೇಡಿ. ಸ್ಕಿಪ್ ಮಾಡಿಕೊಂಡ್ರೆ ನಿಮಗೆ ಲಾಸ್ ನೋಡಿ. ಈಗ ನೋಡಿದ್ರಲ್ಲ, ಈ ಲೀವ್ಸ್ ಇದಿಷ್ಟು ಲೀವ್ಸಲ್ಲಿ ನೀವು ಎಷ್ಟು ಡಿಫ್ರೆನ್ಸನ್ನು ನೋಡಿದ್ದೀರಿ ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿದ್ರಲ್ಲ, ಈ 3 ಡಿಸೈನ್ಸನ್ನು ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಎಷ್ಟೊಂದು ಥರ ಶೇಪ್ಗಳು ಇದರಲ್ಲಿ ಬರುತ್ತೆ. ಇದನ್ನು ಎಷ್ಟು ಚೆಂದ ಪ್ರಾಕ್ಟೀಸನ್ನು ನೀವು ಮಾಡ್ತೀರಾ ಅಷ್ಟು ನಿಮಗೆ ಚೈನ್ ಸ್ಟಿಚ್ಚಲ್ಲಿ ಇರುವಂತಹ ಎಲ್ಲ ಕನ್ಫ್ಯೂಷನ್ಸ್ ಹಾಗೂ ಡೌಟ್ಗಳು ಕ್ಲಿಯರ್ ಆಗ್ತಾ ಹೋಗುತ್ತೆ. ಹಾಗಿದ್ದರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಿದ್ದೀನಿ. ಆದಷ್ಟು ಇನ್ಮೇಲೆ ಬರುವಂತಹ ವೀಡಿಯೋಸ್ ಎಲ್ಲ ಲೆಂತಿಯಾಗೇ ಇರುತ್ತೆ. ಯಾಕೆ ಅಂದರೆ ನಾನು ಡೀಟೇಲಾಗಿ ವೀಡಿಯೋನ ತೋರಿಸ್ಕೊಡ್ಬೇಕಾಗತ್ತೆ. ಅದಕ್ಕೆ ನಿಮಗೆ ವೀಡಿಯೋ ಚಿಕ್ಕದಾಗೇ ಇರಬೇಕಾ, ಇಷ್ಟು ಡೀಟೇಲಿಂಗಾಗಿ ಇರಬೇಕಾ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಆಯಿತಾ? ಹಾಗಿದ್ದರೆ ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ನಮ್ಮ ಕಮೆಂಟಲ್ಲಿ ತಿಳಿಸಿ. ಲೈಕ್ ಕೊಡಿ ಮತ್ತು ಹೈ ಪಾಯಿಂಟನ್ನು ಒತ್ತೋದನ್ನು ಮರಿಬೇಡಿ. ಆದಷ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.